ಕೈಗಾರಿಕಾ ಬೆಂಕಿ ಅವಘಡ, ಸ್ಪರ್ಶ್ ಆಸ್ಪತ್ರೆಯಿಂದ ಯಶಸ್ವಿ ಸಂಘಟಿತ ಚಿಕಿತ್ಸೆ. ಕೈಗಾರಿಕಾ ಬೆಂಕಿ ಅವಘಡಗಳು ಸಂಭವಿಸಿ ಹಲವರು ಪ್ರಾಣಾಂತಿಕವಾಗಿ ಸುಟ್ಟ ಗಾಯಗಳೊಳಗಾಗಿ ಜೀವನ್ಮರಣ ಹೋರಾಟ ನಡೆಸುತ್ತಿರುವಾಗ ಆಸ್ಪತ್ರೆಯ ವಿವಿಧ ವಿಭಾಗಗಳ ತಜ್ಞ ವೈದ್ಯರು, ಶುಶ್ರೂಷಕರ ಸಂಘಟಿತ ಪ್ರಯತ್ನ, ಜೀವಗಳನ್ನು ಹೇಗೆ ಕಾಪಾಡಬಹುದು ಎಂಬುದಕ್ಕೆ ಸ್ಪರ್ಶ್ ಆಸ್ಪತ್ರೆಯ ಸಂಘಟಿತ ಚಿಕಿತ್ಸೆ ಉದಾಹರಣೆಯಾಗಿದೆ. ಇತ್ತೀಚೆಗೆ ಫೆಬ್ರವರಿ 1ರಂದು ಮೈಸೂರು ರಸ್ತೆಯ ಜವಳಿ ವಿನ್ಯಾಸ ಮುದ್ರಣ ಕಾರ್ಖಾನೆಯಲ್ಲಿ ಸಂಜೆ ಸಂಭವಿಸಿದ ಕೈಗಾರಿಕಾ ಅಗ್ನಿ ಅವಘಡದ ನಂತರ ತೀವ್ರವಾಗಿ ಸುಟ್ಟ ಗಾಯಗಳಾಗಿದ್ದ ಐವರಿಗೆ ಸ್ಪರ್ಶ್ ಆಸ್ಪತ್ರೆ ಆರ್ ನಗರದಲ್ಲಿ ಯಶಸ್ವಿ ಚಿಕಿತ್ಸೆ ನೀಡಲಾಗಿದ್ದು, ರೋಗಿಗಳು ಗುಣಮುಖರಾಗಿದ್ದಾರೆ. ಹೆಚ್ಚಿನ ತೀವ್ರತೆಯ ಸಾಮೂಹಿಕ ಅಪಘಾತ ತುರ್ತು ಪರಿಸ್ಥಿತಿಗಳನ್ನು ನಿರ್ವಹಿಸಲು ಆಸ್ಪತ್ರೆಯ ಸನ್ನದ್ಧತೆಯನ್ನು ಇದು ತೋರಿಸಿಕೊಟ್ಟಿದೆ. ಬೆಂಕಿ ಅವಘಡವಾದೊಡನೆ ಮೊದಲಿಗೆ ಹತ್ತಿರದ ಆಸ್ಪತ್ರೆಯಲ್ಲಿ ಪ್ರಥಮ ಹಂತದ ತುರ್ತು ಆರೈಕೆ ನೀಡಿ ರೋಗಿಗಳನ್ನು ಗಂಭೀರ ಸ್ಥಿತಿಯಲ್ಲಿ ಸ್ಪರ್ಶ್ ಆಸ್ಪತ್ರೆ ಆರ್ ನಗರಕ್ಕೆ ವರ್ಗಾಯಿಸಲಾಯಿತು. ಗಾಯಗಳು ತೀವ್ರವಾಗಿದ್ದು ಗಂಭೀರ ಸ್ವರೂಪದ್ದಾಗಿದ್ದವು. ಮುಖ, ಕೈಗಳು ಮತ್ತು ಬೆನ್ನಿನ ಮೇಲೆ ಸುಟ್ಟ ಗಾಯಗಳಾಗಿದ್ದವು. ಒಬ್ಬ ಗಾಯಾಳು ಉಸಿರಾಟದ ಕೊಳವೆಯಲ್ಲಿ ಶ್ವಾಸನಾಳ ಹೊಗೆ ತುಂಬಿ ಬದುಕುವುದೇ ಕಷ್ಟ ಎಂಬ ಪರಿಸ್ಥಿತಿ ಇತ್ತು. ಗಾಯಾಳುಗಳು ಸ್ಪರ್ಶ್ ಆಸ್ಪತ್ರೆಗೆ ವರ್ಗಾವಣೆಯಾಗುತ್ತಿದ್ದಂತೆ ಸಾಮೂಹಿಕ ಅಪಘಾತ ಮತ್ತು ಸುಟ್ಟ ಗಾಯಗಳ ನಿರ್ವಹಣೆಯ ತಂಡವು ತಕ್ಷಣ ಸಕ್ರಿಯಗೊಂಡು ಕಾರ್ಯಪ್ರವೃತ್ತವಾಯಿತು. ವಿಶೇಷವಾಗಿ ಮೀಸಲಾದ ಐಸಿಯು ಹಾಸಿಗೆಗಳನ್ನು ಸಜ್ಜುಗೊಳಿಸಿತು ಮತ್ತು ಕೆಲವೇ ನಿಮಿಷಗಳಲ್ಲಿ ಬಹುಶಿಸ್ತೀಯ ತಜ್ಞರ ತುರ್ತು ತಂಡವನ್ನು ಒಟ್ಟುಗೂಡಿಸಿತು. ಇದು ತೀವ್ರವಾದ ಸುಟ್ಟ ಗಾಯಗಳನ್ನು ನಿರ್ವಹಿಸಲು ನಿರ್ಣಾಯಕವಾಯಿತು. ಗಾಯದ ತೀವ್ರತೆ ಮತ್ತು ಮುಂದಿನ ಹಂತಗಳ ಕುರಿತು ಕುಟುಂಬಗಳಿಗೆ ಮಾಹಿತಿ ನೀಡುವುದರೊಂದಿಗೆ ಗಾಯಾಳುಗಳನ್ನು ತ್ವರಿತವಾಗಿ ಪರೀಕ್ಷಿಸಿ ಚಿಕಿತ್ಸೆ ಆರಂಭಿಸಿ ದೇಹಸ್ಥಿತಿ ಸ್ಥಿರಗೊಳಿಸಲಾಯಿತು. ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುಣಶೇಖರ್ ಉಪ್ಪಲಪತಿ, ಜೊತೆಗೆ ಸೌಂದರ್ಯ ಮತ್ತು ಪುನರ್ನಿರ್ಮಾಣ ಪ್ಲಾಸ್ಟಿಕ್ ಸರ್ಜರಿ ಹಿರಿಯ ಸಮಾಲೋಚಕ ಡಾಕ್ಟರ್ ದೀಪಕ್ ಕೆಎಲ್ ಅವರೊಂದಿಗೆ ಬಹುವಿಭಾಗೀಯ ತಜ್ಞರು, ಅರಿವಳಿಕೆ ತಜ್ಞರು, ತೀವ್ರ ನಿಗಾ ತಜ್ಞರು, ಸುಟ್ಟ ಗಾಯಗಳ ಚಿಕಿತ್ಸೆಗಾಗಿ ಸನ್ನದ್ಧಗೊಳಿಸಲಾದ ವಿಶೇಷ ತರಬೇತಿ ಪಡೆದ ದಾದಿಯರು, ಪೌಷ್ಟಿಕಾಂಶ ತಜ್ಞರು ಮತ್ತು ಚಿಕಿತ್ಸಕರು ನಿರಂತರ ನಿಗಾ ವಹಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡಿದರು. ಇವತ್ತು ಈ ಒಂದು ಸಮಾವೇಶದಲ್ಲಿ ನಾವು ನಮ್ಮ ಸ್ಪರ್ಶ್ ಹಾಸ್ಪಿಟಲ್ ಆರ್ ನಗರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ನನ್ನ ಹೆಸರು ಡಾಕ್ಟರ್ ಗುಣಶೇಖರ್ ಉಪ್ಪಲಪಾಟಿ, ನಮ್ಮ ಕೊಲೀಗ್ ಡಾಕ್ಟರ್ ದೀಪಕ್ ಕೆಎಲ್ ಗೌಡ, ನಾವು ಇಬ್ಬರು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮಗೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ನಿತಿನ್ ಕಡೆಯಿಂದ ಫೆಬ್ರವರಿ ಫಸ್ಟ್ ವೀಕಲ್ಲಿ ಸಾಯಂಕಾಲ ಒಂದು 8:30, 9 o'clock ಆ ಟೈಮಲ್ಲಿ ಒಂದು ಕಾಲ್ ಬಂದಿತ್ತು. ಈ ಥರ ಒಂದು ಇಂಡಸ್ಟ್ರಿ ಎಕ್ಸ್ಪ್ಲೋಷನ್ ಆಗಿದೆ, ಅದರಲ್ಲಿ ಬರ್ನ್ಸ್ ಆಗಿ ಪೇಷಂಟ್ಸ್ ಬರ್ತಾ ಇದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ಅರೌಂಡ್ 40 to 60% ಇದೆ. ಮತ್ತು ಫೇಶಿಯಲ್ ಬರ್ನ್ಸ್ ಇದೆಯಾ ಅಂತ ಕೇಳಿದಾಗ ಹೌದು ಇದೆ, ಅದರಲ್ಲಿ 4 ಪೇಷಂಟಿಗೆ ಫೇಶಿಯಲ್ ಬರ್ನ್ಸ್ ಆಗಿದೆ ಅಂದಾಗ ಅದು ತುಂಬ ಕ್ರಿಟಿಕಲ್ ಆಗುತ್ತೆ. ಯಾಕಂತಂದರೆ ಏರ್ವೇ ಬರ್ನ್ಸ್ ಆಗಿದ್ದಾಗ ಸರ್ವೈವಲ್ ರೇಟ್ಸ್ ತುಂಬ ಕಡಿಮೆ ಇರುತ್ತೆ. ವೆರಿ ಪೂರ್ ಪ್ರೋಗ್ನೋಸಿಸ್, ಮೋರ್ ದೆನ್ 40% ಬರ್ನ್ಸ್ ಆ್ಯಂಡ್ ವಿತ್ ಇನಲೇಷನ್ ಬರ್ನ್ಸ್. ಸೊ ಅಂಥ ಪೇಷಂಟ್ಸ್ನ ಮ್ಯಾನೇಜ್ ಮಾಡೋದಕ್ಕೆ ಒಳ್ಳೆ ಟೀಮ್ ಸಪೋರ್ಟ್, ಮಲ್ಟಿ ಡಿಸಿಪ್ಲಿನರಿ ಸಪೋರ್ಟ್ ಬೇಕಾಗತ್ತೆ. ಅದೆಲ್ಲ ನಮಗೆ ಆರ್ ನಗರ್ ಸ್ಪರ್ಶ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ವೆದರ್ ಇಟ್ ಈಸ್ ಕ್ರಿಟಿಕಲ್ ಕೇರ್, ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್, ಪಲ್ಮನಾಲಜಿ ಡಿಪಾರ್ಟ್ಮೆಂಟ್, ಪರ್ಟಿಕ್ಯುಲರ್ಲಿ ನರ್ಸಿಂಗ್ ಟೀಮ್ ಅದು ಇರೋದರಿಂದ ನಾನು ಓಕೆ ತೊಗೋಬೋದು ಅನ್ನೋ ಒಂದು ಧೈರ್ಯದಲ್ಲಿ ತೊಗೊಂಡು ಆ ಪೇಷಂಟ್ಸ್ನ ಮ್ಯಾನೇಜ್ ಮಾಡಿ ಇವಾಗ 2 ತಿಂಗಳಾಗಿದೆ. ಎಲ್ಲ ಸರ್ವೈವ್ ಆಗಿ ಮನೆಗೆ ಹೋಗಿದ್ದಾರೆ ಮತ್ತು ಅವರಿಗೆ OPD ಬೇಸಿಸಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಸೊ ಫಾರ್ ಫರ್ದರ್ ರಿಕವರಿ, ಬಟ್ ನೌ ದೇ ಆರ್ ಔಟ್ ಆಫ್ ಡೇಂಜರ್ ಫಾರ್ ಲೈಫ್ ಆ್ಯಂಡ್ ಹೆನ್ಸ್ ವಿ ಆರ್ ಕಾಲಿಂಗ್ ಫಾರ್ ದಿಸ್ ಮೀಟಿಂಗ್ ಟು ಇನ್ಫಾರ್ಮ್ ದ ಪಬ್ಲಿಕ್. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ಮೊದಲನೇ ವಾರ, 2ನೇ ವಾರ, ಈ 2 ವಾರನೂ ಜೀವ ಕಳ್ಕೊಳ್ಳೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಈ ಥರ ಕೇಸ್ಗಳಲ್ಲಿ. ಮುಖ್ಯವಾಗಿ ಏನು ಅಂತಂದರೆ ಫಸ್ಟ್ ವೀಕಲ್ಲಿ ವಾಟರ್, ಸಾಲ್ಟ್ ಲಾಸ್, ಹೀಟ್ ಲಾಸ್ ಇನ್ ದ ಬಾಡಿ, ಮತ್ತು ಏನಂತಂದರೆ ಟಾಕ್ಸಿನ್ಸ್, ಸೈಟೋಕೈನ್ ಸ್ಟಾರ್ಮ್ ಬಿಕಾಸ್ ಆಫ್ ದ ಡೆಡ್ ಸ್ಕಿನ್ ಆನ್ ದ ಬಾಡಿ. ಅದನ್ನೆಲ್ಲ ಆವಾಗಲೇ ಮೊದಲನೇ ವಾರದಲ್ಲೇ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡೋಗಿ ಬರ್ನ್ ಆಗಿರೋ ಚರ್ಮ ಎಲ್ಲ ತೆಗೆದು ಅದನ್ನು ಕವರ್ ಮಾಡೋದಕ್ಕೆ ನಮ್ಮ ಸ್ಕಿನ್ ಬ್ಯಾಂಕ್, ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಇರುವಂಥ ಸ್ಕಿನ್ ಬ್ಯಾಂಕಿಂದ ಸ್ಕಿನ್ ತರಿಸ್ಕೊಂಡು ಅದನ್ನು ಹಾಕಿ ಕವರ್ ಮಾಡಿದಾಗ ನಾವು ವಾಟರ್ ಲಾಸು, ಫ್ಲೂಯಿಡ್ ಮತ್ತು ಸಾಲ್ಟ್ ಲಾಸು, ಹೀಟ್ ಲಾಸ್ ಅದೆಲ್ಲ ಪ್ರಿವೆಂಟ್ ಮಾಡೋಕ್ಕಾಯಿತು. ಸೊ ಹಾಗಾಗಿ ಮೊದಲನೇ ವಾರ ಸರ್ವೈವ್ ಆಗಿದ್ದಾರೆ. 2ನೇ ವಾರ ಇನ್ಫೆಕ್ಷನ್ ಬರದೇ ಇರೋ ಥರ ನೋಡ್ಕೊಂಡಿರೋದ್ರಿಂದ 2ನೇ ವಾರ ಸರ್ವೈವ್ ಆಗಿದ್ದಾರೆ. ಯಾಕಂದರೆ 2ನೇ ವಾರದಲ್ಲಿ ಸೆಪ್ಟಿಕ್ ಶಾಕ್ ತುಂಬ ಕಾಮನ್. ಸೊ ಅದನ್ನು ನಾವು ಮೇಯ್ನ್ಲಿ ಬಿಕಾಸ್ ಆಫ್ ಬ್ಯಾರಿಯರ್ ನರ್ಸಿಂಗ್, ಒಂದೊಂದು ಪೇಷಂಟಿಗೆ ಒಂದು ಸಪ್ರೇಟ್ ನರ್ಸನ್ನು ಕೊಟ್ಟು ಒಂದು ದಿನದಲ್ಲಿ 3 ಶಿಫ್ಟ್ಸಲ್ಲಿ ಟೋಟಲ್
I think 21-22 nurses were spared only for these 5 patients during the first 2 weeks. ಸೊ ಅವರೆಲ್ಲ ಒಂದೊಂದು ಪೇಷಂಟ್ ಸಪ್ರೇಟಾಗಿ ನೋಡ್ಕೊಂಡಿರೋದ್ರಿಂದ ಯಾವುದೇ ಒಂದು ಇನ್ಫೆಕ್ಷನ್ ಆಗದೆ ಈ ಎಲ್ಲ ಪೇಷಂಟ್ಸನ್ನು ರಿಕವರ್ ಆಗಿ ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ಈ ಮುಖಾಂತರ ನಾನು ಜನತೆಗೆ ಕೇಳ್ಕೊಳ್ಳೋದು ಏನಂತಂದರೆ, ಸ್ಕಿನ್ ಬ್ಯಾಂಕಿಗೆ ಚರ್ಮದಾನ ಮಾಡಿ ಆ ಥರ ಮಾಡೋದರಲ್ಲಿ ಈ ಥರ ಪೇಷಂಟ್ಸನ್ನ ನಾವು ಸೇವ್ ಮಾಡ್ಬೋದು. ಅದು ನೀವು ಚರ್ಮದಾನ ಮಾಡಿಲ್ಲ ಅಂತಂದರೆ ನಮಗೆ ಮೊದಲನೇ ವಾರದಲ್ಲಿ ಬೇಕಾಗಿರೋ ಚರ್ಮ ಸಿಗಲ್ಲ. ಅಂಥ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಸೇವ್ ಮಾಡೋದು. ಮತ್ತು ಏನೇ ಬರ್ನ್ ಆಯಿತು ಅಂತಂದ್ರೂ ಮೋರ್ ದೆನ್ 30% ಆ ಥರ ಬರ್ನ್ಸ್ ಆದಾಗ ನೀವು ಸರಿಯಾದ ಆಸ್ಪತ್ರೆಗೆ ಹೋಗಿ ವಿತೌಟ್ ಡಿಲೇ ಟ್ರೀಟ್ಮೆಂಟ್ ಮಾಡಿಕೊಂಡು, ಎಸ್ಪೆಷಲಿ ಫೇಶಿಯಲ್ ಬರ್ನ್ಸ್ ಎಲ್ಲ ಆದಾಗ ಕ್ರಿಟಿಕಲ್ ಕೇರ್ ಸಪೋರ್ಟ್ ಎಲ್ಲ ಚೆನ್ನಾಗಿರೋ ಆಸ್ಪತ್ರೆಗೆ ಸೇರಿಕೊಂಡು ಸರಿ ಮಾಡಿಸ್ಕೊಳ್ಳಿ. ಸೊ ಇದು ಮತ್ತು ಮಾಸ್ ಕ್ಯಾಶುಯಾಲಿಟಿ ಆ ಥರ ಏನಾದರೂ ಆದಾಗ ಆ ಥರ ಹಾಸ್ಪಿಟಲ್ಸ್ ಯಾವುದು ಮಾಸ್ ಕ್ಯಾಶುಯಾಲಿಟಿ ಪ್ರಿಪೇರ್ಡ್ ಆಗಿರ್ತಾರೋ ಅಂಥ ಹಾಸ್ಪಿಟಲ್ಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಬೆಟರು. ಇನಿಷಿಯಲ್ ಆಗಿ ಅಲ್ಲಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರೇನು ಇಲ್ಲಿ ಗೋಲ್ಡನ್ ಅವರ್. ಇನ್ನೊಂದು ಏನಂತ ನಾನು ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್ ಈಸ್ ದಟ್ ನಾಟ್ ಸರ್ಪ್ರೈಸ್ಡ್ ಥಿಂಕಿಂಗ್ ದಟ್ ಸ್ಪರ್ಶ ಹಾಸ್ಪಿಟಲ್ RR ನಗರ್ ಅಲ್ಲಿ ಇರೋದು ಇಟ್ ಈಸ್ ಇನ್ ಎ ಸ್ಟ್ರಾಟಜಿಕ್ ಲೊಕೇಶನ್. ಯಾಕಂತಂದರೆ ನೈಸ್ ರೋಡಿಂದ ಜಸ್ಟ್ ಯು ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದ ಹಾಸ್ಪಿಟಲ್ ಫ್ರಮ್ ನೈಸ್ ರೋಡ್, ಆ್ಯಂಡ್ ದಿಸ್ ನೈಸ್ ರೋಡ್ ಈಸ್ ಕನೆಕ್ಟೆಡ್ ಟು ಆಲ್ ದ ರೇಡಿಯಲ್ ಆರ್ಟೀರಿಯಲ್ ರೋಡ್ಸ್. ನಮಗೆ ಆ ಕಡೆ ಹೊಸೂರು ರೋಡಿಂದ ಹಿಡಿದು ಮತ್ತು ಬನ್ನೇಘಟ್ಟ ರೋಡ್, ಕನಕಪುರ ರೋಡ್, ಮತ್ತು ಮೈಸೂರು ರೋಡ್, ಮತ್ತು ತುಮಕೂರು ರೋಡ್, ಮಾಗಡಿ ರೋಡ್, ಇದೆಲ್ಲನೂ ನೈಸ್ ರೋಡಿಗೆ ಸೇರುತ್ತೆ. ಅಲ್ಲಿಂದ ಒಂದು ಸ್ಟ್ರೈಟ್ ರೋಡು ನೈಸ್ ರೋಡ್ದೇ ಎಕ್ಸ್ಟೆನ್ಷನ್ ಇಲ್ಲಿ RR ನಗರ್ಗಿದೆ. ಸೊ ಹಾಗಾಗಿ ದ ಟೈಮ್ ಸೇವ್ಡ್, ಈ ಟ್ರಾಫಿಕಲ್ಲಿ ಸಿಗಾಕೊಂಡು ಆ ಥರ ಪ್ರಾಬ್ಲಮ್ ಇಲ್ಲದೆ ದೇ ಕ್ಯಾನ್ ರೀಚ್ ಸೇಫ್ಲಿ. ಆ್ಯಂಡ್ ಆಲ್ ದೀಸ್ ಇಂಡಸ್ಟ್ರಿಯಲ್ ಪ್ಲೇಸಸ್ ವಿಚ್ ಆರ್ ಲೊಕೇಟೆಡ್ on Mysore Road or Kanakpura Road, Hosur Road and Tumkur Road. And there are many industrial hubs. If there are any mass casualty or injuries like that, don't think twice. Come straight to RR Nagar, where we have got a very good team and we can manage it very well. That much confidence I can give. Time waste ಮಾಡೋ ಬದಲು as early as possible they can go to a tertiary center where plastic surgeons are available, multidisciplinary team is available. As early as possible if they come, that whatever golden hour where we can manage the patient without having any other further complications. Within 2 hours, if they can come, what happens is if you go to too many places, there are chances that infection can enter. And then you may come here, we may take very good barrier nursing and all that, but still infection is already there in the wound. So hangagi, it's better come straight away if you can come. Otherwise, if you go to nearby place for first aid, getting a IV line, ಏನಾಗುತ್ತೆ ಅಂತಂದರೆ ಒಂದು 2-3 hours ಕಳ್ಕೊಂಬಿಟ್ರೆ ಬಾಡಿನಲ್ಲಿರೋ ನೀರೆಲ್ಲ ಹೋಗ್ಬಿಟ್ಟು ಮತ್ತು IV ಲೈನ್ ತೊಗೊಳ್ಳೋದು ಕಷ್ಟ. ಮತ್ತು ಅದಕ್ಕೆ ಒಂದು ಸಣ್ಣ ಆಪ್ರೇಷನ್ ಮಾಡಿ IV ಲೈನ್ ಹಾಕಬೇಕಾಗತ್ತೆ. ಬಟ್ ಅದು ನಾವು ಮಾಡ್ತೀವಿ, ದಟ್ಸ್ ನಾಟ್ ಸೆಂಟ್ರಲ್ ಲೈನ್ ಹಾಕ್ತೀವಿ, ವೇನಸ್ ಕಟ್ ಡೌನ್ ಮಾಡ್ತೀವಿ. ಬಟ್ ಆದಷ್ಟು ಫ್ಲೂಯಿಡ್ ಇಂಟೇಕ್, ಎಲೆಕ್ಟ್ರೋಲೈಟ್ಸ್ ಇಂಟೇಕ್, ಈ ಥರ ಬರೋ ದಾರಿನಲ್ಲೂ ಎಲೆಕ್ಟ್ರೋಲೈಟ್ಸ್ ತೊಗೋಬೇಕು. ಎಷ್ಟಾದರೆ ಅಷ್ಟು ಕುಡಿತಾ ಇರಬೇಕು ಇಫ್ ದೇ ಕ್ಯಾನ್ ಡ್ರಿಂಕ್. ಮತ್ತು ಬರೋಷ್ಟೊತ್ತಿಗೆ ನಮಗೆ ಅಟ್ಲೀಸ್ಟ್ ಡಿಹೈಡ್ರೇಷನ್ ಎಲ್ಲ ಕಂಟ್ರೋಲ್ ಮಾಡ್ಬೋದು. ಆದಷ್ಟು ಬೇಗ ಬಂದರೆ ಬೆಟರ್. ಎಸ್ಪೆಷಲಿ ಏರ್ವೇ ಬರ್ನ್ಸ್ ಆದಾಗ ವಿತಿನ್ 1 hour ಬಂದರೆ ಬೆಟರ್. ಯಾಕಂದರೆ ಲೇಟ್ ಆಯಿತು ಅಂತಂದರೆ ಟ್ಯೂಬ್ ಹಾಕೋದು ಕಷ್ಟ ಆಗುತ್ತೆ. ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಸ್ವೆಲ್ಲಿಂಗ್ ಆಗಿಬಿಡುತ್ತೆ, ಟ್ಯೂಬ್ ಹೋಗೋಕ್ಕೂ ಜಾಗ ಇರೋದಿಲ್ಲ.